ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ನಿನ್ನೆ ಏನು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆಯಾಗಿ ನಾನು ಕೆಲವೊಂದು ನಾಯಕರುಗಳಿಗೆ ಈ ವಿಡಿಯೋಗಳನ್ನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಮುತಾಲಿಗಣ ನೋಡಿ ವಿಡಿಯೋ, ಪುನೀತ್ ಕೆರೆಹಳ್ಳಿ ನೋಡು ವಿಡಿಯೋ, ಅಶೋಕಣ್ಣ ಈ ವಿಡಿಯೋ ನೋಡಿ, ಚಕ್ರವರ್ತಿ ಸೂಲಿಬೆಲೆ ಅವರೇ ಈ ವಿಡಿಯೋ ನೋಡಿ, ಬಿಜೆಪಿ ನಾಯಕರೇ ಈ ವಿಡಿಯೋ ನೋಡಿ, ನನ್ನ ಪ್ರೀತಿಯ ಫಾಲೋವರ್ಸ್ ನೀವು ನೋಡಿ. ನೋಡ್ಕೊಂಡು ಬಂದ್ರಾ? ಈ ಏನೀಗ ಹೆಸರು ಎಲ್ಲ ತಗೊಂಡಿದ್ದೀನಿ ನನ್ನ ಫಾಲೋವರ್ಸ್ಗಳಿಗೆ ಬಿಟ್ಟು, ಈ ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡೋರು, ಡೋಂಗಿ ಹೋರಾಟಗಾರರು ಇದ್ದಾರಲ್ಲ, ಅವ್ರಿಗೆ ಯಾಕೆ ಈ ವಿಡಿಯೋಗಳನ್ನ ಕಣ್ಣಿಗೆ ಬಿದ್ದಿಲ್ವಾ? ನಿನ್ನೆ ಈಕೆ ಮಾಡಿದಾಳಲ್ಲ ಕೆಲಸ, ಪ್ರಚೋದನಕಾರಿ ಕೆಲಸ ಮಾಡಿದಾಳೆ. ನಾನು ಈಕೆ ಬಗ್ಗೆ ನಾನೇನೋ ಮಾತಾಡಕ್ ಹೋಗಲ್ಲ, ಆದ್ರೆ ಈಕೆ ತಂದೆ ತಾಯಿ ಬಗ್ಗೆ ನಾನು ಸ್ವಲ್ಪ ಮಾತಾಡಲೇಬೇಕಾಗುತ್ತೆ. ಯಾಕೆ ಅಂದ್ರೆ, ಸೊ ಈಕೆಯ ತಂದೆ ತಾಯಿಗಳು ಇದೇನ ಸಂಸ್ಕೃತಿ ಕೊಟ್ಟಿರೋದು ಈಕೆ ಹೆಣ್ಮಗಳಿಗೆ. ಸ್ನೇಹಿತರೆ, ಈ ವಿಡಿಯೋನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಎ ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ. ಆ ಡ್ರೆಸ್ ಆಗಿರ್ಬೋದು, ಮತ್ತೆ ಶಲ್ಯ ಆಗಿರ್ಬೋದು, ಇದೆಲ್ಲ ಹಾಕೊಂಡು ಒಂದು ಮಸೀದಿಗೆ ಬಾಣ ಬಿಡುವಂಥದ್ದು ಒಂದು ಪ್ರಚೋದನಾಕಾರಿ ಮಾಡ್ತಾರೆ ಅಂತಂದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಮುತಾಲಿಕ್ ಅವರು, ಪುನೀತ್ ಕೆರೆಹಳ್ಳಿ ಅವರು, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು, ಅಶೋಕಣ್ಣ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿ ನಾಯಕರು ಈ ವಿಡಿಯೋನ ನೋಡಿ ರಿಯಾಕ್ಟ್ ಮಾಡ್ರಿ. ಯಾಕ್ರಿ ರಿಯಾಕ್ಟ್ ಮಾಡ್ತಾ ಇಲ್ಲ ನೀವು? ಅದೇ ಒಬ್ಬ ಮುಸಲ್ಮಾನರು ಅಥವಾ ಮುಸ್ಲಿಮ್ಸ್ ಕಮ್ಯುನಿಟಿ ಅವರಾಗಿದ್ರೆ ಕಲ್ಲೆಸಿದ್ರೆ ಏನ್ ಮಾಡ್ತಿದ್ರಿ ನೀವು? ಮಾಧ್ಯಮದಲ್ಲಿ ಪ್ರಚೋದನೆ, ಎಲ್ಲ ನಾಯಕರು ಬರೋರು. ಹಂಗೆ ಸಿ.ಟಿ. ರವಿ ಅಣ್ಣ ಅಂತೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ರಿ ಸಿ.ಟಿ. ರವಿ ಅವ್ರದ್ದು? ಸಿ.ಟಿ. ರವಿ ಅವರೇ, ನಿಮ್ಗೇನು ಕಾಣಿಸ್ತಾ ಇಲ್ವಾ ಇದನ್ನ ಕಣ್ಣಿಗೆ? ಮತ್ತೆ ಬಸನಗೌಡ ಯತ್ನಾಳ್ ಸಾಹೇಬ್ರೆ, ನಿಮ್ಗೇನು ಕಾಣಿಸ್ತಾ ಇಲ್ವಾ? ನಿಮ್ ಕಣ್ಣಿಗೆ ಈ ವಿಡಿಯೋ ಕಾಣಿಸ್ತಾ ಇಲ್ವಾ? ಇದು ಪ್ರಚೋದನೆ ಅಲ್ವಾ? ಪ್ರಚೋದನೆ ಮಾಡ್ದಂಗಲ್ವಾ? ಹೇಳಿ. ನಾನು ಬೆಳಗಾವಿ ಜನಕ್ಕೆ, ಮುಸ್ಲಿಮ್ಸ್ ಜನಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಿನ್ನೆ ಶಾಂತ ರೀತಿಯಲ್ಲಿ ವರ್ತಿಸಿದ್ದಾರೆ ಅವರು. ಇಲ್ಲ ಅಂತಂದರೆ ನಿನ್ನೆ ಎಲ್ಲ ಒಂದು ಬೆಳಗಾವಿ ದಂಗೆ ಹೇಳುವಂಥ ಎಲ್ಲ ಸಾಧ್ಯತೆಗಳು ಇದ್ವು ನಿನ್ನೆ. ಆದರೂ ಅದೇನು ತಾಳ್ಮೆ ಇದೆಯೋ ಏನೋ ಗೊತ್ತಿಲ್ಲ, ಒಳ್ಳೆ ಬೆಳವಣಿಗೆ ಆಗಿದೆ. ಒಂದು ಅನೈತಿಕರ ಘಟನೆಗಳು ನಡೆದಿಲ್ಲ ಅಲ್ಲಿ, ಒಂದು ಜಗಳ ಗಲಾಟೆ ಏನೂ ಕೂಡ ನಡೆದಿಲ್ಲ ಅಲ್ಲಿ. ನಮ್ಮ ಮಾಧ್ಯಮದಲ್ಲೂ ತೋರಿಸಿಲ್ಲ ನೋಡ್ರಿ, ಬರೀ ರೀಲ್ ತರ ಒಂದು ಮಾಡ್ಬಿಟ್ಟು ಹಾಕಿದ್ದಾರೆ. ಅದೇ ಮುಸಲ್ಮಾನರು ಕಲ್ಲು ಹೊಡೆದು ಬಿಟ್ರೆ ಇವ್ರು ಮಾಡಿದಾರಲ್ಲ ಒಂದು ಆಕ್ಷನ್, ಅದನ್ನ ಸೈಡಿಗೆ ಇಟ್ಬಿಟ್ಟು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಅಥವಾ ಜನಗಳಿಗೆ ತೋರಿಸ್ದೆ ಬರೇ ಮುಸಲ್ಮಾನರ ಬಗ್ಗೆನೇ ಹೇಳ್ತಾ ಇದ್ರು. ಕಲ್ಲು ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಏನ್ ದಂಗೆ ಎಬ್ಸಿದ್ದು ಅಲ್ವಾ? ಇದೇ ತಾನೇ ನೀವು ಮಾಡ್ಕೊಂಡ್ ಬಂದಿರೋದು ಇಡೀ ಕರ್ನಾಟಕದಲ್ಲಿ. ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಈ ತರ ಎಲ್ಲ ಮಾಡ್ತಿರಲ್ಲ. ಆ ಹೆಣ್ಮಗಳಿಗೆ ಏನ್ರಿ ಸಂಸ್ಕೃತಿ ಕೊಟ್ಟಿದ್ದೀರಿ ನೀವು? ಪಬ್ಲಿಸಿಟಿಗೋಸ್ಕರ, ಲೈಮ್ ಲೈಟ್ ಅಲ್ಲಿ ಬರೋಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ನೀವು? ರಾಮ ಹೇಳಿದಾರೇನ್ರಿ ನಿಮ್ಗೆ? ರಾಮ ಹೇಳಿದಾರ ನಿಮ್ಗೆ? ಈ ತರ ಶಾಲ್ ಹಾಕೊಂಡು ಇನ್ನೊಂದು ಧರ್ಮದ ಬಗ್ಗೆ ಪ್ರಚೋದನಕಾರ್ಯ ಕೊಡ್ರಿ, ಈ ತರ ಒಂದು ಬಾಣ ಬಿಡೋ ತರ ಮಾಡ್ರಿ ಅಂತ ಹೇಳ್ಬಿಟ್ಟು ರಾಮ ಎಲ್ಲಾದ್ರೂ ಹೇಳಿದಾರೆ? ತೋರಿಸಿ ನನಗೆ ನೋಡೋಣ. ಮಾತೆತ್ತಿದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾವುದಾದ್ರೂ ನೀವು ಪಾಲನೆ ಮಾಡ್ತಾ ಇದ್ದೀರಾ? ರಾಮ ಹೇಳಿರೋದು ಇದೇನಾ? ದಂಗೆ ಎಬ್ಸಿ ಗಲಾಟೆ ಮಾಡಿ ಅಂತ ಏನಾದ್ರು ಹೇಳಿದಾರ ರಾಮನ? ತೋರಿಸ್ರೆ ಯಾವನಾದ್ರು
ಹೌದಪ್ಪ ರಾಮ ಈ ತರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಆದರ್ಶಗಳನ್ನ ಯಾರಾದ್ರೂ ಪಾಲಿಸ್ತಾ ಇದ್ದೀರಾ? ಈ ಸೋ ಕಾಲ್ಡ್ ಡೋಂಗಿಗಳಿದ್ದೀರಲ್ಲ ನೀವೆಲ್ಲ, ನಿಜವಾಗ್ಲೂ ಹಿಂದುತ್ವಕ್ಕೆ ಅಪಮಾನ ಆಗ್ತಿರೋದೇ ಇಂಥವರಿಂದ. ಒರಿಜಿನಲ್ ಹಿಂದೂಗಳಿದಾರಲ್ಲ ಅವ್ರು ಈ ತರ ಪ್ರಚೋದನ ಕೊಡೋದು ಇಲ್ಲ, ಅವ್ರು ಬರೋದು ಇಲ್ಲ. ನಮಗೆ ಯಾಕಪ್ಪ ಬೇಕು ಅನ್ಕೊಂಡು ಅವ್ರವ್ರ ಮನೆಯಲ್ಲಿ ಅವ್ರ ಧರ್ಮಗಳನ್ನ ಪಾಲನೆ ಮಾಡ್ಕೊಂಡಿರ್ತಾರೆ. ನಿಮ್ ತರ ಬಿಲ್ಡಪ್ ಕೊಡಲ್ಲ ಬಂದು. ಏನ್ರಿ ಉದ್ದೇಶ ಇತ್ತು? ಪ್ರಚೋದನಾ ಕಾರ್ಯ ಕೊಡುವಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಆ ಹೆಣ್ಮಗಳು, ನಾನು ಸಾಮಾನ್ಯವಾಗಿ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡಲ್ಲ. ಅದು ಅತಿರೇಕಕ್ಕೆ ಹೋದಾಗ ಅಥವಾ ಪ್ರಚೋದನಕಾರಿ ಆಗ್ತಾ ಇದೆ ಅಂದಾಗ, ಜನಸಾಮಾನ್ಯರಲ್ಲಿ ಅದು ತೊಂದರೆ ಉಂಟಾಗ್ತಿದೆ ಅಂದಾಗ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಹೊರತು ನಾನು ಯೂಶುವಲ್ ಆಗಿ ನಾನು ಸಾಮಾನ್ಯವಾಗಿ ಹೆಣ್ಮಕ್ಳು ವಿರುದ್ಧ ನಾನು ಯಾವತ್ತೂ ಮಾತಾಡಿಲ್ಲ. ಆದ್ರೆ ನೀನು ಒಂದು ಹೆಣ್ಮಗಳಾಗಿ ನೀನು ಏನಮ್ಮ ಮಾಡ್ತಿರೋದು? ನೀನು ಎಜುಕೇಟೆಡಾ ಅನ್ಎಜುಕೇಟೆಡಾ ನೀನು? ಎಷ್ಟಮ್ಮ ವಯಸ್ಸು ನಿನಗೆ? 25ರಿಂದ 27 ವರ್ಷ ಇರುತ್ತೆ ನನ್ನ ಪ್ರಕಾರ. ಇವೆಲ್ಲ ಬೇಕಾ ನಿನಗೆ? ಬೇಕಾ? ನಿಮ್ಮ ತಂದೆ ತಾಯಿಗೆ ನಾನು ಕೇಳ್ಕೊತೀನಿ, ನಿಮಗೆ ನಿಜವಾಗ್ಲೂ ಕಿಂಚಿತ್ತು ಮರ್ಯಾದೆ ಅನ್ನೋದಿತ್ತು ಅಂದ್ರೆ ಈಕೆ ಬುದ್ಧಿ ಹೇಳಿ. ಅರ್ಥ ಆಯ್ತಾ? ನಿಮ್ಮ ಕಾಲದಲ್ಲಿ ನೀವು ಹೀಗೆ ಮಾಡ್ತಾ ಇದ್ರಾ? ಹಿಂದೂ ಧರ್ಮವನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ನಿಮ್ಮ ಮಗಳೇ ಬರ್ಬೇಕಾಗಿತ್ತಾ? ಯಾಕೆ ನೀವು ಹಿರಿಯರೆಲ್ಲ ನೀವು ಉಳಿಸ್ಕೊಂಡ್ ಬಂದಿಲ್ವಾ? ನೀವು ಉಳಿಸ್ಕೊಂಡ್ ಬಂದಿರೋ ಧರ್ಮಗಳಲ್ಲೇ ತಾನೇ ನಾವು ನೀವು ಎಲ್ಲ ಬದುಕ್ತಾ ಇರೋದು. ಇವ್ರೇನು ಹೊಸ್ತಾಗಿ ಬಂದ್ಬಿಟ್ಟು ಪ್ರಚೋದನಾಕಾರಿ ಈ ತರ ಎಲ್ಲ ಕೊಡೋದು? ಏನ್ರಿ ನೈತಿಕತೆ ಇದೆ? ಆದರ್ಶಗಳನ್ನೇನಾದ್ರೂ ಪಾಲಿಸ್ತಾ ಇದ್ದೀರಾ? ನಿಜವಾದ ಹಿಂದೂಗಳು ಆದರ್ಶಗಳನ್ನ ಪಾಲಿಸ್ಬೇಕು, ಜನಗಳಿಗೆ ಒಳ್ಳೆ ಸಂದೇಶವನ್ನ ಕೊಡಬೇಕು, ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಇದು ನಿಜವಾದ ಹಿಂದೂ ಅಂದ್ರೆ. ರಾಮ ಹೇಳಿದನ ನಿಮಗೆ ಶಾಲ ಹಾಕೊಂಡು ಹೋಗಿ ಅಂತ? ಯಾರು ಸೃಷ್ಟಿ ಮಾಡಿದ ಇದೆಲ್ಲ? ತೋರಿಸ್ಬಿಡ್ರಿ ಯಾವ ಗ್ರಂಥದಲ್ಲಿದೆ ರಾಮ ಹೇಳಿರೋದು ಶಾಲ ಹಾಕೊಂಡು ಹೋಗ್ಬೇಕು, ಪ್ರಚೋದನಾ ಕಾರ್ಯ ಕೊಡಬೇಕು ಅಂತ? ಯಾವ ಗ್ರಂಥದಲ್ಲಿದೆ? ಯಾರು ಹೇಳಿದ್ದಾರೆ? ತೋರಿಸ್ಬಿಡ್ರಪ್ಪ ನೋಡೋಣ. ಈ ಹೆಣ್ಣು ಮಗಳು ಕೂಡಲೇ ಕ್ಷಮೆ ಯಾಚಿಸ್ಬೇಕು. ಅರ್ಥ ಆಯ್ತಾ? ನಾನು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಕ್ಷಮೆ ಯಾಚಿಸ್ಬೇಕು. ಮತ್ತೆ ಬೆಳಗಾವಿ ಇನ್ಸ್ಪೆಕ್ಟರ್ ಯಾರಿದ್ದಾರೆ, ಈಕೆ ಮೇಲೆ FIR ಹಾಕ್ರಿ. ಈಕೆ ಮೇಲೆ FIR ಹಾಕ್ಬಿಟ್ಟು 1-2 ದಿನ ಜೈಲಿಗೆ ಕಳಿಸ್ರಿ. ಅರ್ಥ ಆಯ್ತಾ? ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆಯಪ್ಪ, ನೀವೇನ್ ಬೇಕಾದ್ರೂ ಮಾಡಿ. ಹಾಗಂತ ಇನ್ನೊಂದು ಧರ್ಮವನ್ನು ಟಾರ್ಗೆಟ್ ಮಾಡೋದು, ಪ್ರಚೋದನಾ ಕಾರ್ಯ ಮಾಡೋದು, ನಿಮ್ಮ ರಾಮ ಹೇಳಿದನ ಈ ತರ ಮಾಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ತೇವಲಿಗೋಸ್ಕರ, ನಿಮ್ಮ ಒಂದು ಪಬ್ಲಿಸಿಟಿ ಗಿಮ್ಮಿಕ್ಗೋಸ್ಕರ 4 ಜನ ನಾಯಕರುಗಳ ಹತ್ರ ಗುರುತಿಸ್ಕೋಬೇಕು, ಇದು ವೈರಲ್ ಆಗಬೇಕು, ಇದು ಕಾಂಟ್ರವರ್ಸಿ ಆಗಬೇಕು ಅನ್ನೋ ಒಂದು ತೀಟೆಗೋಸ್ಕರ ಈ ತರ ಎಲ್ಲ ಪ್ರಚೋದನೆ ಮಾಡ್ತಿರಲ್ಲ, ಪ್ರಚೋದನಾ ಕಾರ್ಯ ಮಾಡ್ತಿರಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ? ಒಂದು ಯಾವ್ದು ಧರ್ಮ ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು, ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಯಾವ್ದು ಧರ್ಮ ಆಗಿರ್ಬೋದು, ತಾಕತ್ತಿದ್ರೆ ಒಬ್ಬರೇ ಹೋರಾಟ ಮಾಡಿ. ಅದನ್ಯಾಕೆ ಒಂದು ಧರ್ಮ ಅನ್ನೋದನ್ನ ಒಂದು ಇಟ್ಕೊಂಡು ಶೆಲ್ಟರ್ ತಗೊಂಡು ಬರ್ತೀರಾ ನೀವು, ರೋಡಿಗೆ ಇಳಿತೀರಾ? ನಿಮಗೆ ನೈತಿಕತೆ ಇದೆಯಾ? ಹೋರಾಟ ಮಾಡ್ಬೇಕಾ? ಒಬ್ಬರೇ ಹೋರಾಟ ಮಾಡಿ, ಅವಾಗ ಒಪ್ಕೋತೀವಿ. ಅದನ್ನ ಬಿಟ್ಟು ಧರ್ಮಗಳನ್ನ ಶೆಲ್ಟರ್ ಆಗಿ ತಗೊಂಡು ಶಲ್ಯಗಳನ್ನ ಹಾಕೊಂಡು ಬರ್ತೀರಾ. ನೀವು ಶಲ್ಯ ಹಾಕಬಾರ್ದು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಅದು ನಿಮ್ಮ ಆಚಾರ ವಿಚಾರಗಳು ನೀವು ಪಾಲನೆ ಮಾಡ್ಕೊಳ್ಳಿ. ನಾವು ಅದು ನೋಡಿ, ನಾವು ಯಾವ ಧರ್ಮದ ಬಗ್ಗೆ ನಾವೇನೋ ಮಾತಾಡಕ್ ಹೋಗ್ತಾ ಇಲ್ಲ. ಆದ್ರೆ ನಿನ್ನೆ ಮಾಡಿದಳಲ್ಲ ಈ ಅಮ್ಮ ಮಾಡಿದಳಲ್ಲ, ಒಂದು ಚೂರು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವತ್ತು ಬೆಳಗಾವಿ ಹತ್ತಿ ಉರಿತಾ ಇತ್ತು. ಇವರಿಗೆ ರಾಜಕೀಯ, ಧರ್ಮ, ಗಂಧ ಗಾಳಿ ಗೊತ್ತಿಲ್ಲ ಇಂಥವ್ರಿಗೆ. ಹಬ್ಬ ಅಂದ್ರೆ ಈಕೆಗೆ 25ರಿಂದ 26, 27 ವರ್ಷ. ಬೇಕೇನಮ್ಮ ನಿನ್ಗೆ? ನಿಮ್ ತಂದೆ ತಾಯಿ ಇದನ್ನ ಹೇಳ್ಕೊಟ್ಟಿರೋದು? ಅದಕ್ಕೇನ ಸ್ಕೂಲಿಗೆ ಕಳ್ಸಿರೋದು ನಿನ್ಗೆ? ನಿಮ್ ಸ್ಕೂಲಲ್ಲಿ ಇದನ್ನ ಹೇಳ್ಕೊಟ್ಟಿರೋದು? ಹೋಗಿ ದಂಗೆ ಹೇಳ್ಸು, ಈ ತರ ಪ್ರಚೋದನಾ ಕಾರ್ಯ ಮಾಡು ಅಂತ ಹೇಳ್ಕೊಟ್ಟಿರೋದು?
ಯಾವ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೋತೀರಾ, ಬಂದ್ಬಿಡ್ತೀರಾ ಇಲ್ಲಿ. ನಿಮ್ಮಿಂದ ಏನಾದರೂ ಒಳ್ಳೇದು ಮಾಡೋದಾಗಿದ್ರೆ ಬನ್ನಿ, ಮಾಡಿ, ಒಳ್ಳೇದು ಮಾಡಿ. ಅದು ಬೆಳವಣಿಗೆ ಅಂದರೆ. ಇನ್ನೊಬ್ಬರನ್ನ ಹೀಯಾಳಿಸ್ಕೊಂಡು ಇನ್ನೊಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ಲೈಮ್ ಲೈಟಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಯಾವ ಮಟ್ಟಿಗೆ ಕೆಡ್ದಿದ್ದೀರಾ ಅಂತಂದರೆ ನೀವೆಲ್ಲ ನಾಚಿಕೆ ಆಗುತ್ತೆ ನೋಡ. ಈಗಿನ ಬೆಳವಣಿಗೆ, ಈಗಿನ ಯಂಗ್ಸ್ಟರ್ಸ್ಗಳಿಗೆ ನೋಡ್ತಾ ಇದ್ರೆ ಕೆಟ್ಟದಾಗಿ ಕಾಮೆಂಟ್ ಎಲ್ಲ ಹಾಕ್ಕೊಂಡು, ಇದೇನ್ರ ನಿಮ್ದು ಸಂಸ್ಕೃತಿಗಳು? ಇದಾ ನಿಮ್ಮ ಸಂಸ್ಕೃತಿಗಳು? ನಿಮ್ಮ ಬಾಯಲ್ಲಿ ಒಳ್ಳೆ ಪದಗಳೇ ಬರಲ್ವಾ ಮಾತಾಡಕ್ಕೆ? ಮಾತೆತ್ತಿದ್ರೆ ಅಮ್ಮ ಅಕ್ಕ, ಯಾಕೆ ನಿಮಗೆ ಅಮ್ಮ ಅಕ್ಕ ಅಣ್ಣ ತಂಗಿರು ಯಾರು ಇಲ್ವಾ? ನೀವು ಹಂಗೆ ಉತ್ಪತ್ತಿ ಆದ್ಬಿಟ್ರಾ? ಇನ್ನೊಬ್ರ ಬಗ್ಗೆ ಅಪ್ಪ ಅಕ್ಕ ಅಣ್ಣ ಅಮ್ಮ ಅಂತ ಮಾತಾಡೋಕ್ಕಿಂತ ಮುಂಚೆ ನಿಮ್ಮನೇಲಿ ಎಷ್ಟು ಜನ ಅಕ್ಕಂದ್ರಿದ್ದಾರೆ, ತಂಗಿರಿದ್ದಾರೆ, ಅಮ್ಮ ಇದ್ದಾರೆ, ಯೋಚನೆ ಮಾಡಿ. ಯಾಕೆ ನಮಗೆ ಮಾತಾಡೋಕೆ ಬರಲ್ಲ ಅಂತಲ್ಲ, ನಾವು ಹೆಣ್ಣು ಮಕ್ಕಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ ನಾವು ಗೌರವಿಸ್ತೀವಿ. ಅದಕ್ಕೆ ನಾವು ಮಾತಾಡೋಕೆ ಹೋಗಲ್ಲ. ನಮಗೆ ಭಯ ಆಗುತ್ತೆ. ನಾವು ಇನ್ನೊಬ್ರಿಗೆ ಎಲ್ಲಪ್ಪ ಅಕ್ಕ ಅಮ್ಮನಂತ ಮಾತಾಡಿದ್ರೆ ಅದು ಎಲ್ಲಿ ನಮಗೆ ತಟ್ಟುತ್ತೋ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ನಾಚಿಕೆ ಇಲ್ದವ್ರು ನೀವೆಲ್ಲ. ಸ್ನೇಹಿತರೆ, ನಾನು ಹೇಳಿರೋದ್ರು ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನನಗೆ ಅನಿಸಿದ್ದು ನಾನು ಮಾತಾಡಬೇಕಾಗಿ ಬಂತು, ಸೊ ನಾನು ಮಾತಾಡಿದ್ದೀನಿ. ನಿಮ್ಮ ಅನಿಸಿಕೆಗಳು ನೀವು ಹಾಕಿ ದಯವಿಟ್ಟು, ಸರಿನಾ? ಧನ್ಯವಾದಗಳು.